ವೀಕ್ಷಕರೇ, ಅದೃಷ್ಟ ಅನ್ನೋದು ನಾವು ಮಾಡುವ ಶ್ರಮದ ಜೊತೆ ಸೇರಿದಾಗ ಒಬ್ಬ ಮನುಷ್ಯನನ್ನ ಎಲ್ಲಿಂದ ಎಲ್ಲಿಯವರೆಗೆ ಕರ್ಕೊಂಡು ಹೋಗುತ್ತೆ ಅನ್ನೋದಕ್ಕೆ ನಮ್ಮೆಲ್ಲರ ನೆಚ್ಚಿನ ಬಿಗ್ ಬಾಸ್ ಖ್ಯಾತಿಯ ಸಿಂಗರ್ ಹನುಮಂತಾನೆ ಸಾಕ್ಷಿಯಾಗಿದ್ದಾನೆ. ಹೌದು ವೀಕ್ಷಕರೇ, ಬಿಗ್ ಬಾಸ್ ಕನ್ನಡ ಸೀಸನ್ 11 ನ ವಿನ್ನರ್ ಆಗಿರುವ ಸಿಂಗರ್ ಹನುಮಂತ ಒಂದು ಕಾಲದಲ್ಲಿ ಕುರಿ ಸಾಕಾಣಿಕೆಯನ್ನ ಮಾಡಿಕೊಂಡು ತನ್ನ ಜೀವನವನ್ನ ಸಾಗಿಸ್ತಿದ್ದ. ಯಾವುದೇ ರೀತಿಯ ಎಜುಕೇಶನ್ ಇಲ್ಲ ಅಂದ್ರೂ ಹನುಮಂತನ ಕೈ ಹಿಡಿದಿದ್ದು ಮಾತ್ರ ಜಿ ಕನ್ನಡದ ಖ್ಯಾತ ಶೋ ಆಗಿದ್ದ ಸರಿಗಮಪ ರಿಯಾಲಿಟಿ ಶೋ ಆಗಿದೆ. ಈ ಒಂದು ಶೋನ ಮೂಲಕ ರಾತ್ರೋರಾತ್ರಿ ತನ್ನ ಹಾಡಿನ ಮೂಲಕ ವೈರಲ್ ಆಗಿದ್ದ ಹನುಮಂತ ತನ್ನ ಟ್ಯಾಲೆಂಟ್ ಅನ್ನ ಈ ಒಂದು ಶೋನ ಮೂಲಕ ಜನರಿಗೆ ಪ್ರದರ್ಶನವನ್ನ ಮಾಡಿದ್ದಾನೆ. ಈ ಶೋ ಮುಗಿದ ಮೇಲೂ ಕೆಲ ಶೋಗಳಲ್ಲಿ ಗೆಸ್ಟ್ ಅಪಿಯರೆನ್ಸ್ ನಲ್ಲಿ ಸಣ್ಣ ಪುಟ್ಟ ಅವಕಾಶಗಳು ಸಿಗ್ತಿತ್ತು. ಆದ್ರೆ ಹನುಮಂತನ ಲೈಫ್ ಅನ್ನ ರಿಯಲ್ ಆಗಿ ಚೇಂಜ್ ಮಾಡಿದ್ದು ಮಾತ್ರ ಬಿಗ್ ಬಾಸ್ ಕನ್ನಡ ಸೀಸನ್ 11. ಹೌದು ವೀಕ್ಷಕರೇ, ಈ ಸಲದ ಬಿಗ್ ಬಾಸ್ಗೆ ಬರೋಬ್ಬರಿ 50 ದಿನಗಳ ನಂತರ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಿದ್ದ ಹನುಮಂತ ಈ ಸಲದ ಬಿಗ್ ಬಾಸ್ ನಲ್ಲಿ ಕರ್ನಾಟಕದ ಜನರಿಗೆ ಎಷ್ಟರ ಮಟ್ಟಿಗೆ ಇಷ್ಟವಾಗಿದ್ದ ಅಂದ್ರೆ ಕಿಚ್ಚ ಸುದೀಪ್ ಅವರೇ ಹೇಳಿದಂತೆ ಈವರೆಗೂ ನಡೆದ ಬಿಗ್ ಬಾಸ್ ನಲ್ಲಿ ಹನುಮಂತ ಅತಿ ಹೆಚ್ಚು ವೋಟುಗಳನ್ನ ಪಡೆದಿದ್ದಾನೆ. ಅಷ್ಟರ ಮಟ್ಟಿಗೆ ಹನುಮಂತ ಕರ್ನಾಟಕದ ಜನರಿಗೆ ಇಷ್ಟವಾಗಿದ್ದ. ಇದೀಗ ಹನುಮಂತನಿಗೆ ಮತ್ತೊಂದು ಅತಿ ದೊಡ್ಡ ಆಫರ್ ಒಂದು ಬಂದಿದ್ದು, ಬೆಂಗಳೂರಿನ ಖ್ಯಾತ ನಿರ್ಮಾಪಕರಾಗಿರುವ ಟಿ.ಜಿ. ಮಹಾದೇವಪ್ಪ ಹನುಮಂತನಿಗೆ ಅತಿ ದೊಡ್ಡ ಸಿನಿಮಾ ಆಫರ್ ಒಂದನ್ನು ಕೊಟ್ಟಿದ್ದಾರೆ. ಈ ಒಂದು ಸಿನಿಮಾದಲ್ಲಿ ನಟಿಸಲು ಹನುಮಂತನಿಗೆ ಆಫರ್ ಕೊಟ್ಟಿರುವ ಟಿ.ಜಿ. ಮಹಾದೇವಪ್ಪ ಹನುಮಂತನಿಗೆ ಈ ಸಿನಿಮಾದಲ್ಲಿ ನಟಿಸಲು 35 ಲಕ್ಷ ರೂಪಾಯಿ ಹಣವನ್ನ ಕೂಡ ಕೊಡಲಿದ್ದಾರೆ ಅನ್ನುವ ಮಾತುಗಳು ಕೇಳಿ ಬರ್ತಿದೆ. ವೀಕ್ಷಕರು, ನಿಮ್ಗೆ ಇದ್ರ ಬಗ್ಗೆ ಏನ್ ಅನಿಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹಾಗೇನೆ ಬಡವರ ಮಕ್ಕಳು ಬೆಳಿಬೇಕು ಅನ್ನೋರು ಈ ವಿಡಿಯೋಗೊಂದು ಲೈಕ್ ಕೊಡಿ ಮತ್ತು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ.